ಮಾಧ್ಯಮದವರಿಗೆಲ್ಲ ನಮಸ್ಕಾರ. ತಾವೇನೋ ಈಗ ಆನಂದಪುರ ಜಾತ್ರೆ ಬಗ್ಗೆ ಈಗೇನು ಬರೋ ಮಾರ್ಚ್ 10ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಅದ್ರ ಬಗ್ಗೆ, ಮತ್ತು ಮೊನ್ನೆ ಏನು ನಡೀತು ಸಾಗರ ಮಾರಿಕಾಂಬಾ ಜಾತ್ರೆ ಬಗ್ಗೆ ಅನಿಸಿಕೆಗಳನ್ನು ತಾವು ಕೇಳಿದ್ದೀರಿ. ನಮ್ಮ ಆನಂದಪುರದಲ್ಲಿ ಪ್ರತಿ ವರ್ಷ 3 ವರ್ಷಕ್ಕೆ ನಡೆಯೋಂಗೆ ಈ ಬಾರಿನೂ ಬಂದಿದೆ. ಅದಕ್ಕೆ ಈಗಾಗಲೇ ಎಲ್ಲ ನಮ್ಮ ಸಮಿತಿಯವರು, ಈಗಿನ ಸಮಿತಿಯವರು, ಹಿಂದೂ ಸಹ ನಮ್ಮ ಆನಂದಪುರದಲ್ಲಿ ಮಾರಿಕಾಂಬಾ ಸಮಿತಿಯವರು ಭಾಳ ಜವಾಬ್ದಾರಿಯಿಂದ ಭಾಳ ನೀಟಾಗಿ ಜಾತ್ರೆ ನಡೆಸಿ ಬಂದರೆ, ಈಗಿನ ಸಮಿತಿಯವರು ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅವರೇ ಈಗ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಮತ್ತು ಅದಕ್ಕೆಲ್ಲ ಈ ಭಾಗದಲ್ಲಿ ಸುಮಾರು ಒಂದು 50 ಹಳ್ಳಿ, 50 ಹಳ್ಳಿ, 30-40 ಹಳ್ಳಿ ಸೇರುತ್ತೆ. ಎಲ್ಲರೂ ಸಹ ಇದಕ್ಕೆ ಆ ಸಮಿತಿ ಒಳಗೆ ಇದ್ದಾರೆ. ಒಬ್ಬೊಬ್ಬರು ಈಗಾಗಲೇ ಸುಮಾರು 2-3 ಮೀಟಿಂಗ್ ಮಾಡಿ ಜಾತ್ರೆ ಪೂರ್ವ ತಯಾರಿ ಮಾಡಿದ್ದಾರೆ. ಮತ್ತು ಈಗಾಗಲೇ ನಾವು ಮೊನ್ನೆ ನಮ್ಮ ಇವರು ಗ್ರಾಮ ಪಂಚಾಯಿತಿಯವರು ಸಹ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ, ಕೈ ಜೋಡಿಸಿದ್ದಾರೆ. ಮತ್ತು ಎಲ್ಲ ಇಲಾಖೆಯವರೊಂದಿಗೆ ಸಹ ಮೀಟಿಂಗ್ ಮಾಡಿ ಏನು ಜಾತ್ರೆಗೆ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕರಿಗೂ ಸಹ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಜಾತ್ರೆಗೆ ಬಂದಂಥ ದೇವರ ದರ್ಶನಕ್ಕೆ ಬಂದಂಥವ್ರಿಗೂ ಸಹ ಎಲ್ಲೂ ಅನಾನುಕೂಲ ಆಗಬಾರ್ದ ರೀತಿಯಲ್ಲಿ ಒಂದು ಮಾಡಿದ್ದಾರೆ. ನಮ್ಮ ಪಂಚಾಯತವರು ಸಹ ಮೊನ್ನೆ ಒಂದು ಒಳ್ಳೆಯ ತೀರ್ಮಾನ ತಗೊಂಡಾರೆ. ನಾನು ಒಂದು ಸಲಹೆ ಕೊಟ್ಟಿದ್ದೆ, ಈ ಸಾಗರದ ಜಾತ್ರೆಯಲ್ಲಿ ಆ ಫ್ಲೆಕ್ಸಿಗಳ ಹಾವಳಿ ನೋಡಿ ಜನ ಬೇಸರಗೊಂಡಿದ್ರು. ದೇವ್ರು ನೋಡೋಕ್ಕೆ ಬರೋದು ಅಥವಾ ಈ ಫ್ಲೆಕ್ಸಿಗಳು ನೋಡೋಕ್ಕೆ ಬರೋ ಅನ್ನೋ ಸ್ಥಿತಿಗೆ ಬಂದಿತ್ತದು. ಅದರಲ್ಲಿ ಕೇಳ್ಬೋದು, ಇಲ್ಲ ನಿಮ್ಮವೂ ಇದ್ದವು ಅಂತ. ನನಗೂ ಗೊತ್ತಿಲ್ಲ, ನಮ್ಮವೂ ಒಂದು 2 ಫ್ಲೆಕ್ಸಿನ 3 ಫ್ಲೆಕ್ಸಿನ ಹಾಕಿದರು, ನಮ್ಮ ದಲಿತ ಸಂಘಟನೆ ಸಮಿತಿಯವರು ಏನೋ ಹಾಕಿದರು. ನಾನು ಮೊನ್ನೆ ಜಾತ್ರೆಗೆ ಹೋದಾಗ ನೋಡಿದೆ. ಅವಾಗ ನಾನು ಅವ್ರಿಗೆ ಹೇಳಿದೆ, ಯಾಕೆ ಹಾಕಕ್ಕೆ ಹೋಗಿದ್ರಪ್ಪ, ಬೇಡ, ಜಾತ್ರೆಗಳಲ್ಲೆಲ್ಲ ಏನು ನಮ್ಮನೇನು ಜನ ಈ ಜಾತ್ರೆಗಳಲ್ಲೆಲ್ಲ ಅದು ಹಾಕಕ್ಕೆ ಹೋಗ್ಬಾರ್ದು. ಈಗ ಫ್ಲೆಕ್ಸಿಗಳು ಯಾರು ಹಾಕ್ತಾರೆ, ಎಲ್ಲೋ ಜನರ ಮಧ್ಯೆ ಇಲ್ದಂಥವ್ರು, ಗೊತ್ತಿಲ್ಲದಂಥವ್ರಿಗೆ ಎಲ್ಲೋ ಪರಿಚಯ ಆಗಲಿ, ಹೊಸ ಪರಿಚಯ ಅಥವಾ ಹೊಸ ಯಾರ ಒಂದು ಸಾರ್ವಜನಿಕರಿಗೆ ಏನೋ ಒಂದು ಸಹಾಯ ಮಾಡ್ತಾಯಿದ್ದಾರೆ ಅನ್ನೋದು ಪರಿಚಯ ಆಗಲಿ ಅನ್ನೋದಕ್ಕೆ. ಈಗ ನಾವೆಲ್ಲ ಹೊಸದಾಗಿ ಪರಿಚಯ ಆಗೋಂಥ ನೋಡಿ ಫ್ಲೆಕ್ಸಿಯಲ್ಲಿ ನೋಡಿ ಪರಿಚಯ ಆಗೋಂಥದ್ದು ಅವಶ್ಯಕತೆ ಇಲ್ಲ. ಅದು ನೋಡಿ ಅದಕ್ಕಾಗಿ ನಾನು ಆನಂದಪುರ ಪಂಚಾಯಿತಿಯವ್ರಿಗೆ ಒಂದು ಸಲಹೆ ಕೊಟ್ಟಿದ್ದೆ. ಅವರು ಅದರ ಮೇರೆಗೆ ಒಂದು ಪಂಚಾಯತಿಯಲ್ಲಿ ನಿರ್ಣಯನೂ ಮಾಡಿದ್ದಾರೆ. ಇಲ್ಲಿ ಆನಂದಪುರ ಆಟೋ ಸ್ಟ್ಯಾಂಡಿಂದ ಅಲ್ಲಿ ಮಾರಿಗುಡಿ ಹೋಗೋ ರೋಡ್ ತನಕ ಯಾವುದೇ ರೀತಿಯಲ್ಲಿ ಖಾಸಗಿ ಹೋಗಿ ಫ್ಲೆಕ್ಸಿ ಹಾಕೋಂಗಿಲ್ಲ ಅಂತೆ. ಅವರಿಗೆ ನಾನು ಈ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೀನಿ. ನಮ್ಮ ಪಂಚಾಯತರಿಗೆ ಭಾಳ ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ, ನಿರ್ಣಯನೂ ಮಾಡಿದ್ದಾರೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ದೇವ್ರನ್ನ ದರ್ಶನ ಮಾಡೋಕ್ಕೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ಯಾವ ಕಡೆ ನೋಡಿದ್ರೂ ಬರೀ ಖಾಸಗಿಯವರ ಫ್ಲೆಕ್ಸಿಗಳು ಇದ್ಬಿಟ್ರೆ ಎಲ್ಲೋ ಒಂದು ಕಡೆ ಭಕ್ತಾದಿಗಳು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರು ಅನಿಸ್ಬಾರ್ದು. ಆ ದೃಷ್ಟಿಯಿಂದ ನಾನು ಹೇಳಿದ್ದೆ, ಅದನ್ನು ಮಾಡಿದ್ದಾರೆ. ಇಲ್ಲಿ ಜಾತ್ರೆ ದೇವರ ಜಾತ್ರೆ ಆಗ್ಬಿಟ್ರೆ ಇಲ್ಲೆಲ್ಲ ಒಂದು ಕಡೆ ರಾಜಕಾರಣ ಆಗಬಾರ್ದು. ನನಗೆ ಬಹುಶಃ ಸಾರ್ವಜನಿಕರು ಹೇಳಿದ್ದು, ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು, ಸಾಗರದಲ್ಲಿ ಶಾಸಕರು ಮತ್ತು ಅವರ ಒಂದಿಷ್ಟು ಜನ ಬೆಂಬಲಿಗರು, ಎಲ್ಲರೂ ಒಂದಿಷ್ಟು ಜನ ಬೆಂಬಲಿಗರು ಜಾತ್ರೆನೆಲ್ಲ ಒಂದು ಕಡೆ ರಾಜಕೀಯವಾಗಿ ಬಳಸಿದ್ರು. ರಾಜಕೀಯವಾಗಿ ಅದನ್ನು ಬಳಸಿನಕ್ಕೋಸ್ಕರ ನಾನಾ ರೀತಿಯ ತಂತ್ರಗಳನ್ನು ಮಾಡಿದರು. ಆ ದೃಷ್ಟಿಯಿಂದ ಅಲ್ಲಿ ಬಂದಂಥ ಭಕ್ತಾದಿಗಳು 5-6 ತಾಸು ಕಾಯೋಂಥ ಸ್ಥಿತಿ ನಿರ್ಮಾಣ ಆಯಿತು ಅಂತ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ನಮ್ಮ ಅನಂತಪುರದಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ನಮ್ಮ ಸಮಿತಿಯವರು ಮತ್ತು ಪಂಚಾಯತಿಯವರು ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ. ಇನ್ನೊಂದು ಕಡೆ ಅಧಿಕಾರಿಗಳನ್ನು ಸಹ ಇಷ್ಟು ವರ್ಷ ನಾವು ನೋಡಿದ್ದೀನಿ. ನಾನು ಈಗ ಸುಮಾರು ಒಂದು 25 ವರ್ಷದಿಂದ ಸಾಗರ ಜಾತ್ರೆನೂ ನೋಡಿದ್ದೀನಿ. ಅನಂತಪುರದಲ್ಲೂ ನಾವು ಊರಿದು ನಾವು ಜಾತ್ರೆ ಮಾಡ್ತಾಯಿದ್ವಿ. ಅಧಿಕಾರಿಗಳನ್ನು ಈ ಕಾಗೋಡು ತಿಮ್ಮಪ್ಪನವರು MLA ಆಗಿದ್ದರು, ಮಂತ್ರಿ ಆಗಿದ್ದರು, ಹಾಲಪ್ಪನವ್ರು ಮಂತ್ರಿ ಆಗಿದ್ದರು, MLA ಈಗ ಇಲ್ಲಿ ಸಾಗರದಲ್ಲಿ 5 ವರ್ಷ MLA ಆಗಿದ್ದರು. ಆದರೆ ಈ ರೀತಿ ಅಧಿಕಾರಿಗಳನ್ನು ಹಿಡ್ಕೊಂಡು ಇವರು ಒಬ್ಬ ಶಾಸಕರೇ ಹೋಗಿ ನಿಂತ್ಕೊಂಡು AC ತಹಸೀಲ್ದಾರೆಲ್ಲ ನಿಂತು ಹೋಗಿ ಬಳೆ ಹಂಚೋದು ಅಥವಾ ಕುಂಕುಮ ಹಂಚೋದು ಅಥವಾ ಜನರನ್ನು ಮಾಡೋದಂಥದ್ದು ಇತಿಹಾಸದಲ್ಲಿ ಇದೇ ಫಸ್ಟ್ ಆಗಿರೋದು. ಅದಕ್ಕೆ ಆದಂಥ ಒಂದು ಸಮಿತಿ ಇರ್ತವೆ, ಅದಕ್ಕೆ ಆದಂಥ ಮಾರಿ ಜಾತ್ರೆಯನ್ನು ಮಾಡ್ಕೊಂಬಂದಂಥ ಒಂದಿಷ್ಟು ಜನ, ಅನೇಕ ಜನ ಅದಕ್ಕೆ ಸಾಥ್ ಕೊಟ್ಟಂಥವ್ರು ಇದ್ದಾರೆ. ಅದನ್ನು ಅವರು ನೀಟಾಗಿ ಮಾಡ್ಕೊಂಬಂದಾರೆ ಎಷ್ಟೋ ವರ್ಷಗಳಿಂದ. ಮೊನ್ನೆ ಜಾತ್ರೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಶಾಸಕರು ಆ ರೀತಿ ಮಾಡಿರೋದು, ಹೋಗಿ ನಿಂತು ತಹಸೀಲ್ದಾರು AC ಅವರೆಲ್ಲ ಹೋಗಿ ನಿಂತು ಮಾಡೋದ್ರಿಂದ ಅಲ್ಲಿ ಅಧಿಕಾರಿಗಳು, ಸಣ್ಣ ಹಂತದ ಅಧಿಕಾರಿಗಳಿಗೆ ಅವರಿಗೆ ಭಾಳ ಗಲಿಬಿಲಿ ಆಯಿತು.
ಯಾರನ್ನ ಒಳಗೆ ಬಿಡಬೇಕು, ಯಾರನ್ನ ಬಿಡಬಾರ್ದು. ಅಲ್ಲಿ ನೋಡಿದ್ರೆ ಎ ಸಿ ಇದ್ದಾರೆ, ತಹಸೀಲ್ದಾರ್ ಇರ್ತಾರೆ, ಇನ್ನೊಂದು ಕಡೆ ಶಾಸಕರು ಇರ್ತಾರೆ. ಆ ದೃಷ್ಟಿಯಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಇಡೀ 3 ದಿವಸ ಜಾತ್ರೆನೇ ಗೊಂದಲ ಮಾಡಿದರು. ಅದಕ್ಕೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಸಹ ಅದನ್ನು ಪ್ರತಿಭಟನೆ ಮಾಡಿದರು. ಆ ಪ್ರತಿಭಟನೆ ಮಾಡಿದ ನಂತರ ಎಲ್ಲೋ ಒಂದು ಕಡೆ ಒಂದಿಷ್ಟು ಸರಿಪಡಿಸೋಂಥ ಕೆಲಸ ಅಧಿಕಾರಿಗಳು ಮಾಡಿದ್ರು, ಪೊಲೀಸ್ ಇಲಾಖೆ ಮಾಡಿದರು. ಇಲ್ಲದೆ ಹೋಗಿದರೆ ಇನ್ನೂ ಅನಾನುಕೂಲ ಆಗ್ತಿತ್ತು. ಅವತ್ತು ನಮ್ಮ ಮೇಘರಾಜ್ ಅವರ ಅಧ್ಯಕ್ಷರು ಪ್ರತಿಭಟನೆ ಮಾಡಲ್ದೆ ಹೋಗಿದರೆ. ಆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಅಧಿಕಾರದಲ್ಲಿದ್ದಂಥವರು ಅಧಿಕಾರಿಗಳು ಸಹ ಶಾಸಕರು ಏನೇ ಹೇಳಿದ್ರು, ಒಬ್ಬ ತಹಸೀಲ್ದಾರು, ಎ ಸಿ ಅವರು, ಡಿ ವೈ ಎಸ್ ಪಿ ಅಂದರೆ ಒಂದು ತಾಲೂಕಿನ ಹಿಡಿತಾ ಇದ್ದಂಥವ್ರು ಅವರೆಲ್ಲ. ಶಾಸಕರು ಏನೇ ಹೇಳಿದ್ರು, ರಾಜಕಾರಣಿಗಳು ನಾವು ಏನಾದ್ರು ಹೇಳ್ಬೋದು ನಮಗೆ ಬೇಕಾದಂಗೆ, ಆದರೆ ಅಧಿಕಾರಿಗಳು ಹಾಗಲ್ಲ. ಇಡೀ ಭಕ್ತಾದಿಗಳು, ಇಡೀ ತಾಲೂಕಿನ ಬರೋಂಥ ಸಾರ್ವಜನಿಕರಿಗೆ ಏನು ಅನಾನುಕೂಲ ಆಗುತ್ತೆ ಅನಾನುಕೂಲಗಳು ಆಗಬಾರ್ದು, ಅದು ಸರಿಪಡಿಸೋಂಥ ಕೆಲಸ ಮಾಡಬೇಕು. ಅವ್ರು ಹೇಳ್ದಂಗೆ ಎಲ್ಲೋ ಒಂದು ಕಡೆ ತಾಳಕ್ಕೆ ತಕ್ಕಂತೆ ಕುಣಿಬಾರ್ದು. ಅದು ಮೊನ್ನೆ ಎಲ್ಲ ಒಂದು ಕಡೆ ಆ ರೀತಿಯಲ್ಲಿ ನಡ್ಕೊಂಡಿದ್ದಕ್ಕೆ ಸಾರ್ವಜನಿಕರಲ್ಲಿ ಭಾಳ ಬೇಸರ ಆಯಿತು. ಅದು ನಮ್ಮ ಹತ್ರ ಸಾಕಷ್ಟು ಜನ ಹೇಳಿದ್ದಾರೆ, ನೀವೆಲ್ಲ ವಿರೋಧ ಪಕ್ಷದಲ್ಲಿದ್ದರು, ಅದನ್ನ ಇನ್ನೂ ಕಂಟ್ರೋಲ್ ಮಾಡಬೇಕಾಯಿತು, ಈ ರೀತಿಯಲ್ಲಿ ಹಿಂಗೆ ಸುಮ್ಮನೆ ಇರೋದ್ರಿಂದ ಸಾಕಷ್ಟು ಜನ ಅನಾನುಕೂಲ ಆಯಿತು ಅಂತೇಳಿ. ಆ ದೃಷ್ಟಿಯಿಂದ ಇನ್ನು ಮುಂದಿನ ದಿನಗಳೆಲ್ಲರೂ ಸಹ ಶಾಸಕ ಸ್ಥಾನಕ್ಕೆ ಜವಾಬ್ದಾರಿಯಿಂದ ನಡ್ಕೋಬೇಕು. ಅಧಿಕಾರಿಗಳು ತಮ್ಮ ಏನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ಬಿಟ್ಟರೆ ಎಲ್ಲೋ ಒಂದು ಕಡೆ ಅದನ್ನು ದುರುಪಯೋಗಗಳು ಆಗಬಾರ್ದು ಅನ್ನೋದು ಈ ಮೂಲಕ ನಾನು ಮನವಿ ಮಾಡ್ತೀನಿ. ಈಗ ಅವ್ರು ಹೇಳ್ಬೋದು, ಶಾಸಕರು ಭಾಳ ನಿಂತು ಅವ್ರಿಗೆ ಬೆಂಬಲಿಗರು ಹೇಳ್ಬೋದು ನಾಳೆ, ಇಲ್ಲ ಭಾಳ ಶಾಸಕರು ನಿಂತು ಎಲ್ಲಿ ಗಲಾಟೆಗಳು ಇದು ಆಗಲ್ದಂಗೆ ಮಾಡಿದ್ದಾರೆ ಅಂಥೇಳಿ. ಅದನ್ನು ಒಬ್ಬ ಶಾಸಕರಾಗಿ ಜವಾಬ್ದಾರಿಯಿಂದ ನಿಂತು ಅಧಿಕಾರಿಗಳಿಗೆ ಎಲ್ಲಿ ಕರೆದು ಮೀಟಿಂಗ್ ಮಾಡಬೇಕು ಅದನ್ನು ಮಾಡಬೇಕು. ಇವ್ರು ಏನು ಮಾಡಿದ್ರು ಅಂದರೆ ಹೇಳಿ, ನೋಡಪ್ಪ ಎಲ್ಲೂ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಆದರೆ ಇವ್ರು ಮಾಡಿದ್ದೇನು ಅಂದರೆ ಪ್ರತಿ ದಿವಸ 15 ದಿವಸ ಮುಂಚೆ ಮೀಟಿಂಗ್ ಮಾಡಿದ್ರು. ಈಗ ಮುಗಿದ ಮೇಲೂ ಮೀಟಿಂಗ್ ಮಾಡಿದ್ದಾರೆ. ಅದೇನೋ ಮೊನ್ನೆ ನಾನು ನೋಡಿದೆ ಪತ್ರಿಕೆಯಲ್ಲಿ. ಅದಕ್ಕೆ ಎಲ್ಲೋ ಒಂದು ಕಡೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ತಾಲೂಕಿನ ಶಾಸಕರು, ಯಾಕಂದರೆ ಎಲ್ಲದಕ್ಕೂ ಅವರೇ ಅಧ್ಯಕ್ಷರಾಗಿದ್ದಾರೆ ಸಾಗರದಲ್ಲಿ. ಈ ಮಾರಿಗುಡಿಗೂ ಅಧ್ಯಕ್ಷರಾದರೂ ಆಶ್ಚರ್ಯ ಇಲ್ಲ ಕಮಿಟಿಗೆ. ಈ ನಾಗೇಂದ್ರಣ್ಣನ ತವದಿಗೇನೋ ಚುನಾವಣೆ ಅಂತ ಇದೆ, ಈಗೇನ ಕೋರ್ಟಲ್ಲಿ ಏನೋ ತಡೆಯಾಜ್ಞೆ ಇದೆ ಅಂತ, ಅದೆಲ್ಲರೂ ಆದರೆ ಆ ಚುನಾವಣೆ ಮಾರಿಕಾಂಬಾ ದೇವಸ್ಥಾನ ಚುನಾವಣೆ ನಿಂತರೂ ಆಶ್ಚರ್ಯ ಇಲ್ಲ, ಅದಕ್ಕೆ ಅಧ್ಯಕ್ಷರಾದರೂ ಆಶ್ಚರ್ಯ ಏನಿಲ್ಲ. ಅವರು ಮೊನ್ನೆ ಮಾಡಿರೋ ಅಂಥ ರೀತಿ ನೋಡಿದ್ರೆ, ಅದ್ರದ್ದು ಚಟುವಟಿಕೆ ಬಗ್ಗೆ ಅದ್ರ ಹಿಂದಿರೋದು ನೋಡಿದರೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಸಾರ್ವಜನಿಕ ಪ್ರತಿ ವರ್ಷ ನಡೆಯೋಂಥ ಯಾವುದೇ ಕಾರ್ಯಕ್ರಮಗಳಾಗಲಿ ಸಹ ಅದು ಸಮಿತಿಯವರು ಇರ್ತಾರೋ ಅಥವಾ ಅಧಿಕಾರಿಗಳಿರ್ತಾರೋ ಅವರವರಿಗೆ ನಾವು ಸಲಹೆ ಕೊಡಬೇಕಷ್ಟು. ಬಿಟ್ಟರೆ ಅದಕ್ಕೆ ರಾಜಕಾರಣಿಗಳಾಗಿ ನಾವು ಅದನ್ನು ರಾಜಕೀಯವಾಗಿ ಬಳಸಿರೋದು ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಅನಂತಪುರ ಮಾರ್ಚ್ 10ರಿಂದ ಅದು 7 ದಿವಸ. ಇಲ್ಲ, ಆ ರೀತಿಯಲ್ಲಿ ಇಲ್ಲೆಲ್ಲ ನಾವು ಇಲ್ಲಿ ಆ ಅವಕಾಶಗಳು ಇಲ್ಲ. ಇಲ್ಲಿ ಸಮಿತಿಯವರು ಭಾಳ ಅನುಭವಿಗಳಿದ್ದಾರೆ, ಜವಾಬ್ದಾರಿಯಿಂದ ಮಾಡೋ ಅಂಥರಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಯಾವಾಗಲೂ ಆ ಥರ ರಾಜಕಾರಣಿಗಳು ಎಂಟ್ರಿ ಆಗೋದು, ರಾಜಕಾರಣಿಗಳು ಬರ್ತಾರೆ, ದರ್ಶನ ಮಾಡ್ತಾರೆ ಅಥವಾ ಕಾರ್ಯಕ್ರಮ ಕರೀತಾರೆ, ಅದೆಲ್ಲ ಕಾರ್ಯಕ್ರಮ ಅದು ಬೇರೆ. ಆದರೆ ಈ ರೀತಿಯ ಸಾಗರದಲ್ಲಿ ಮೊನ್ನೆ ಆ ರೀತಿಯಲ್ಲಿ ಇಲ್ಲೆಲ್ಲ ನಡೆಯಲ್ಲ. ಸಲಹೆ ಕೊಡ್ಬೋದು ಅವರು, ಒಂದು ವೇಳೆ ಸಲಹೆ ಸಹಕಾರ ಕೊಡ್ಬೋದು, ಯಾರೇ ಆಗಲಿ, ನಾನಾದರೂ ಕೊಡ್ಬೋದು, ಶಾಸಕರು ಕೊಡ್ಬೋದು, ಮತ್ತು ಇನ್ನೂ ಯಾರಾದರೂ ಕೊಡ್ಬೋದು. ಆದರೆ ಅದನ್ನು ರಾಜಕೀಯವಾಗಿ ಬಳಸಿನಂಥ ಇದಕ್ಕೆ ನಾವು ಇಲ್ಲಿ ಅವಕಾಶ ಕೊಡಲ್ಲ. ಮತ್ತು ಭಾಳ ನಾನು ಹಿಂದೆ ನಾನು ಈ ಕ್ಷೇತ್ರದಲ್ಲಿ ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದವು. ಅಂಥ ಸಂದರ್ಭದಲ್ಲೂ ಸಹ ಸಾಕಷ್ಟು ಜಾತ್ರೆ ನಾನು ಈಗಾಗಲೇ ಒಂದು 6-7 ಜಾತ್ರೆ ಮಾಡಿದೆವು ನನ್ನ ಅನುಭವದಲ್ಲಿ. ಇಲ್ಲಿ ಯಾವುದೇ ರೀತಿಯಲ್ಲಿ ರಾಜಕೀಯವಾಗಿ ಬಳಸಿನಂಥದ್ದಾಗಲಿ ರಾಜಕೀಯವಾಗಿ ಮಾಡಲ್ಲ, ನಿಸ್ವಾರ್ಥವಾಗಿ ಇಲ್ಲಿ ಜಾತ್ರೆ ನಡೀತೈತೆ. ಈಗ ಅದೇ ಮೊನ್ನೆ ಏನು ಈ IAS, IPS, KS ಅಧಿಕಾರಿಗಳು ನಿಂತು ಜಾತ್ರೆನ ಪ್ರಸಾದ ಹಂಚಿರೋದು ಇವುಗಳನ್ನೆಲ್ಲ ಗಮನಿಸಿದರೆ ಸಾರ್ವಜನಿಕ ವಲಯದಲ್ಲಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇದು ಮುಜರಾಯಿ ಶಾಸಕರು ಅಧಿಕಾರಿಗಳು ಸೇರಿ ಮುಜರಾಯಿ ಸೇರಿಸೋಂಥ ಹುನ್ನಾರಗಳು ನಡೆದಿರ್ಬೋದು ಅನ್ನೋ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ. ಆದರೆ ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಈ ಮಾರಿಕಾಂಬಾ ದೇವಸ್ಥಾನಗಳನ್ನು ಎಲ್ಲೂ ಸಹ ಮುಜರಾಯಿಗಳಿಗೆ ಸೇರಿಸೋಂಥ ಅವಕಾಶಗಳು ಇಲ್ಲ, ಅದು ಕೊಡಲೂಬಾರ್ದು.
ಅದು ಏನು ನಡೀತಾ ಇದೆ ಅದೇ ನಡಿಬೇಕು. ಆದರೆ ಈಗಿನ ಶಾಸಕರು ಇದರಲ್ಲಿ ಯಾವ ಥರ ಇದೆಯೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರು ಯಾವ ಟೈಮಲ್ಲಿ ಯಾವ ಥರ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ನಿರ್ಧಾರ ಮಾಡ್ಬೋದು. ಆದರೆ ಮೊನ್ನೆ ಅವರು ನಡ್ಕೊಂಡಿರೋ ರೀತಿ ನೋಡಿದ್ರೆ ಇನ್ನೆಲ್ಲ ಒಂದು ಕಡೆ ಮುಜರಾಯಿ ಸೇರಿಸ್ಬೋದು ಅನ್ನೋ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ.